ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಫ್ಲಾಗ್ ಬಂದುಬಿಟ್ಟು ಭಾನುವಾರ ಬೆಳಗ್ಗೆ ಒಂದು ಪಟ್ಲಿ ಮರ ಇತ್ತಲ್ಲ, ಅದ್ರ ಜೊತೆಗೆ ಇನ್ನೊಂದು ತೊಗೊಂಡಿದ್ದಾರೆ. ಇದಕ್ಕೆ ಈ ಕಡಲೆಕಾಯಿ ಬಂದುಬಿಟ್ಟು ಮೊನ್ನೆ ಕಡಲೆಕಾಯಿ ಕಿತ್ತಿದ್ರಲ್ಲ, ಅದು ನೆಲದಲ್ಲಿರೋದು ಆರಿಸ್ಕೊಬಂದಿತ್ತು ಚಿಕ್ಕಮ್ಮ. ನೋಡಿ ಎಲ್ಲ ಫುಲ್ಲು ಕಪ್ಪಾಗಿಬಿಟ್ಟಿದೆ. ಮಳೆ ಬರ್ತಾ ಇದೆ, ಹಾಗಾಗಿ ಬುಡ್ಡೆಲ್ಲ ಕಪ್ಪಾಗಿದೆ. ಒಳಗೆ ಬೀಜ ಚೆನ್ನಾಗಿದೆ. ಈಗ ಟೈಮ್ ಬಂದುಬಿಟ್ಟು 8:45 ಆಗಿದೆ. ವೆದರ್ ನೋಡಿ ಹೇಗಿದೆ. ಇನ್ನು 7 ಗಂಟೆ 7:15 ಅಂತ ಅನಿಸುತ್ತೆ, ಆದರೆ ಟೈಮ್ ಬಂದುಬಿಟ್ಟು 8:45 ಆಗಿತ್ತು. ಡೈಲಿ ಮಳೆ ಬರ್ತಾ ಇದೆ. ಅಂದರೆ ನೈಟು 10 ಗಂಟೆ 11 ಗಂಟೆ ಸ್ಟಾರ್ಟ್ ಆಗಿರೋ ಮಳೆ ನೆಕ್ಸ್ಟ್ ಡೇ 10 ಗಂಟೆ 10:30 ಆದ್ರೂ ಬಿಡಲ್ಲ. ಸುಮ್ಮನೆ ಜಿಟಿ 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 ಅಂತ ಬರ್ತಾನೆ ಇರುತ್ತೆ. ಭಾನುವಾರ ಆಗಿರೋದ್ರಿಂದ ನಾವು ಅಂಗಡಿಯಲ್ಲಿ ಐಟಮ್ ಎಲ್ಲ ಖಾಲಿ ಆಗಿತ್ತಲ್ಲ, ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಮಳೆ ಬಿಟ್ಟರೆ ಹೋಗೋಣ ಅಂತ ಅಂದ್ಕೊಂಡೆ. ಇನ್ನು ಏನು ಮಾಡಿರಲಿಲ್ಲ ತಿಂಡಿ. ಹಾಗೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡೋಷ್ಟೊತ್ತಿಗೆ 9:30 ಆಗಿತ್ತು. ಬೇಗ ಮಾಡಿ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ, ಸ್ವಲ್ಪ ಕಡಿಮೆ ಆಗಿತ್ತು ಮಳೆ, ಹೋಗಿ ಬಂದುಬಿಡೋಣ ಅಂಥೇಳಿ ರೆಡಿ ಹಾಕ್ಕೊಂತ ಒಂದು ಕಡೆ ಈ ಕಡೆ ತಿಂಡಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಅಷ್ಟೇ. ಮಸಾಲೆ ಐಟಮ್ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಸ್ರುಗಾಯಿ, ಒಂದು 4 ಹಸ್ರುಗಾಯಿ ಉದ್ದಕ್ಕೆ ಹಚ್ಬಿಟ್ಟು ಈರುಳ್ಳಿ ಟೊಮೊಟೊ ಅಷ್ಟೇ ಹಾಕಿರೋದು. ಯಾಕೆಂದರೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದ್ದಿದ್ರೆ ಚೆನ್ನಾಗಿರೋದು ಟೇಸ್ಟು. ಅದಿರಲಿಲ್ಲ. ಯಾಕೋ ಕೊತ್ತಂಬರಿ ಮಾರ್ಕೊಂಡೇ ಬರ್ತಾಯಿಲ್ಲ ಯಾರೂ. ಇಲ್ಲಿ ಡೈಲಿ ತರಕಾರಿ ತರೋರು ಕೂಡ ಕೇಳಿದರೆ ಅಲ್ಲೊಂದು ರೇಟ್ ಇದೆ, ಮತ್ತು ಇಲ್ಲಿಗೆ ತೊಗೊಂಬಂದು ಒಂದು 5 ರೂಪಾಯಿ ಹಂಗೆ ಜಾಸ್ತಿ ಮಾಡಿದ್ರೂ ಯಾರು ತೊಗೊಳ್ಳಲ್ಲ. ಅದಕ್ಕೆ ಬೇಡವೇ ಬೇಡ ಅಂತ ಹೇಳ್ತಾಯಿದ್ರು. ಟೊಮೊಟೊ ಕೂಡ ಖಾಲಿಯಾಗಿತ್ತು. ಒಂದೇ ಒಂದು ದೊಡ್ಡ ಟೊಮೊಟೊ ಇತ್ತು ನನ್ನ ಅದೃಷ್ಟಕ್ಕೆ. ಬಿಡು ಇದೆ ಅಲ್ವಾ ಅಂತ ಅದೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನೇ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಾಂಬಾರದ ಪುಡಿ ಅದೆಲ್ಲ ಹಾಕ್ಬಿಟ್ಟು ಖಾರದ ಪುಡಿ ಎಲ್ಲ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಬಂದುಬಿಟ್ಟು ಸ್ವಲ್ಪ ಖಾರ ಕಡಿಮೆ ಇದೆ. ಅದು ಎಷ್ಟು ಖಾರ ಹಾಕಿದ್ರೂ ಖಾರನೇ ಅಂತ ಅನ್ನಿಸ್ತಾ ಇಲ್ಲ. ನೋಡೋಕೆ ರೆಡ್ ಇದೆ ಅಷ್ಟೇ. ಅದು ಮಾಡಿಸಿದ್ದೇನೆ ಮಿಲ್ಲಿಗೆ ಹಾಕಿಸಿ, ಯಾಕೆ ಖಾರನೇ ಇಲ್ಲ, ಕಡಿಮೆ ಇದೆ ಖಾರ. ನಮ್ಮ ಮನೆಯವರಿಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು. ನಾವು ಸ್ವಲ್ಪ ಜಾಸ್ತಿ ತಿನ್ನಲ್ಲ. ನಾವು ಏನು ಅಡುಗೆ ಮಾಡ್ತೀವೋ ನಮ್ಮ ಗುಂಡನ ಅದೇ ತಿಂತಾನಲ್ವ, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀವಿ ಖಾರ. ಇವತ್ತಾದರೂ ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತಲ್ಲ, ಸ್ಪೈಸಿಯಾಗಿರಲಿ ಅಂತೇಳ್ಬಿಟ್ಟು ಖಾರ ಜಾಸ್ತಿ ಹಾಕಿದರೆ ಖಾರನೇ ಇರಲಿಲ್ಲ. ಅದು ಮಾಮೂಲಿ ಡೈಲಿ ಹೆಂಗಿತ್ತು ಅದೇ ಥರನೇ ಇತ್ತು. ಅಯ್ಯೋ ಇದೇನು ಈ ಥರ ಆಗಿದೆ ಅಂತಂದು ಇರಲಿ ಬಿಡು ಅಂದ್ಕೊಂಡ್ವಿ. ಮುಂಚೆನೇ ನಾನು ಆಗಲೇ ಅಕ್ಕಿಯೆಲ್ಲ ನೆನೆಸಿದ್ದೆ, ತೊಳೆದ್ಬಿಟ್ಟು ಅಕ್ಕಿ ನೆನೆಸಿದ್ದೆ. ಮತ್ತು ಮೊಟ್ಟೆಲ್ಲ ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಹಾಕ್ಬಿಟ್ಟು ಎಣ್ಣೆಗೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ದೆ. ಒಂದು 3 ನಿಮಿಷ ಮೊಟ್ಟೆಲ್ಲ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಪಕ್ಕಕ್ಕೆ. ಅದೇ ನಾನು ರೆಕಾರ್ಡ್ ಮಾಡಲಿಲ್ಲ. ಮತ್ತು ಅಂಗಡಿಗೆ ಬೇರೆ ಬರ್ತಾಯಿದ್ರಲ್ಲ, ಆ ಕಡೆ ಈ ಕಡೆ ಸ್ವಲ್ಪ ಗಜಿಬಿಜಿ ಅನ್ನಿಸ್ತು. ಅದಕ್ಕೆ ನಾನು ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ. ಇದೊಂದು ತೋರಿಸಿದ್ರೆ ಸಾಕ್ಬಿಡು ಅಂತೇಳಿ ಸುಮ್ಮನೆ ಆಗಿದ್ದೆ ಅಷ್ಟೇ. ನನಗೆ ಎಲ್ಲ ರೆಕಾರ್ಡ್ ಮಾಡಬೇಕಂತ ಇಷ್ಟ, ಆದರೆ ಸ್ವಲ್ಪ ಮಾಡೋಕ್ಕಾಗಲ್ಲ. ಏನು ಮಾಡೋದು, ಇರೋದೇ ಇದು ಮಾಡೋಣ ಅಂತೇಳಿ ಮಾಡಿದೆ. ಇವಾಗ ಅಕ್ಕಿಯೆಲ್ಲ ಹಾಕಿದ್ಮೇಲೆ ಲಾಸ್ಟ್ಗೆ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಕ್ಕಿಗೆ ಹಿಡಿಯುತ್ತೆ ಈಗ ಹಾಕಿದ್ರೆ. ಕೆಲವರು ನೀರೆಲ್ಲ ಹಾಕ್ಬಿಟ್ಟು ಒಂದು ಕುದಿ ಬಂದಮೇಲೆ ಅಕ್ಕಿ ಹಾಕ್ತಾರೆ. ಕೆಲವರು ಈ ಥರನೂ ಮಾಡ್ತಾರೆ. ಆದರೆ ನಾನು ಮಾಡೋದು ಈ ಥರನೇ. ನಾನು ಯಾವ ಥರ ಮಾಡ್ತೀನಿ ಅದು ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಮಾಡಿಬಿಟ್ಟು 1-2 ವಿಸಲ್ ಹೊಡೆಸ್ದೆ ಅಷ್ಟೇ. 1-2 ವಿಸಲ್ ಕೂಡ ಫಸ್ಟಿಗೆ ಒಂದು ವಿಸಲ್ ಬಂತು. 2ನೇ ವಿಸಲ್ ಬಂದ ತಕ್ಷಣ ಮತ್ತೆ ಏರ್ ಎತ್ಬಿಟ್ಟೆ. ಯಾಕೆಂದರೆ ನಮ್ಮ ಮನೆಯವ್ರಿಗೆ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು, ಟೈಮ್ ಬೇರೆ ಆಗಿತ್ತು. ಹೋಗೋಣ, ಮತ್ತು ಜಾಸ್ತಿ ಐಟಮ್ ಬೇರೆ, ಬೇಗ ಹೋಗಿ ಬಂದುಬಿಡೋಣ. ಮತ್ತು ಐಟಮ್ ಎಲ್ಲ ತೊಗೊಂಡು ಮಳೆಗೆ ಸಿಗಾಕೊಂಡ್ರೆ ಕಷ್ಟ ಆಗುತ್ತೆ. ಮಳೆ ಬರೋಷ್ಟೊತ್ತಿಗೆ ಮನೆ ಸೇರ್ಕೊಳ್ಳೋಣ ಅಂತ ನಮ್ಮ ಮನೆಯವ್ರ ಬಾಧೆ ಪಾಪ. ಇರಲಿ ಬಿಡು ಹೋಗೋಣ ಅಂಥೇಳಿ ಈಗ ಒಂದು ಕುದಿ ಬಂತಷ್ಟೇ. ಅದನ್ನ ಮತ್ತೆ ಪ್ಲೇಟ್ ಮುಚ್ಚಿದೆ, ತೆಗೆದ್ಬಿಟ್ಟು ಇವಾಗ ಮೊಟ್ಟೆ ಹಾಕ್ತಾಯಿದ್ದೀನಿ. ಒಂದು 5 ಮೊಟ್ಟೆನೇ ಬೇಯಿಸಿದ್ದೆ. ಒಂದು 3 ಮೊಟ್ಟೆ ಚೆನ್ನಾಗಿದೆ ಅಷ್ಟೇ. ಇನ್ನು 2 ಮೊಟ್ಟೆ ಅದು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಒಡೆದೋಗ್ಬಿಟ್ಟಿದ್ವು. ಇರಲಿ ಬಿಡು, ನಾವೆಲ್ಲ ತಿನ್ನೋದು ಅಂತೇಳ್ಬಿಟ್ಟು ಅದನ್ನೇನು ಸೈಡ್ಗೆ ಎತ್ತಿಡಲಿಲ್ಲ, ಅದನ್ನೆಲ್ಲ ಅದರಲ್ಲೇ ಹಾಕಿದೆ. ಹಂಗೆ ಅನ್ನ ಬೇಯಬೇಕಾದ್ರೆ ಅದು ಮಿಕ್ಸ್ ಆಗಿರುತ್ತಲ್ಲ, ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಮತ್ತು ಆಗಲೇ ಫುಲ್ಲು ಮಳೆ ಬಂದು ಒಂದು ಮಳೆ ಬಂದುಬಿಟ್ಟು ಬಿಟ್ಟಿತ್ತು. ಆಗಲೇ ಮತ್ತೆ ಜಿಡಿ ಜಿಡಿ ಅಂತ ಸ್ಟಾರ್ಟ್ ಆಯಿತು. ಹೆಂಗೆ ಮಾಡೋದು, ಹೋಗೋದೇ ಬೇಡ ಅನ್ನೋ ಅಂದ್ರಲ್ಲೇ ಇದ್ವಿ. ಯಾಕೆಂದರೆ ನಮ್ಮ ಗುಂಡನಿಗೆ ಹುಷಾರಿಲ್ದಾಗಿಂದ ನಾವು ಐಟಮ್ ಏನು ತಂದಿರಲಿಲ್ಲ ಜಾಸ್ತಿ. ಇರೋದೇ ಸ್ವಲ್ಪ ಖಾಲಿಯಾಗಲಿ ಅಂತ ಸುಮ್ಮನೆ ಇದ್ವಿ. ಅವನ ಕಡೆ ಸ್ವಲ್ಪ ಗಮನ ಜಾಸ್ತಿ ಕೊಟ್ಟಿದ್ವಿ. ಮತ್ತು ಡೈಲಿ ಬರ್ತಾಯಿದ್ರಲ್ಲ ಅಂಗಡಿಗೆ, ಯಾವಾಗಲೂ ತಗೊಳ್ಳೋರು. ಮತ್ತು ಮುಂದ್ಗಡೆ ಹೋಗಿ ಕೇಳಿದರೆ ಅವರಿದ್ದರೂ ಕೂಡ ಐಟಮ್ಮು ಇಲ್ಲ ಅಂತ ವಾಪಸ್ ಕಳಿಸ್ತಾಯಿದ್ರಂತೆ. ಅದು ಸ್ವಲ್ಪ ಕೇಳಿ ಬೇಜಾರಾಯಿತು. ಹೌದಲ್ಲ, ನಿಜ ಅಲ್ವಾ. ಯಾವಾಗಲೂ ಇಲ್ಲೇ ತೊಗೊಳೋರು, ಮುಂದಕ್ಕೆ ಏನಾದರೂ ಒಂದು ಐಟಮ್ಗೆ ಹೋದ್ರೂ ಇಲ್ಲೇ ಕೊಡಲ್ಲ.
ನಾನಂತೂ ಆ ಥರ ಮಾಡಲ್ಲ. ಅವ್ರು ಎಲ್ಲಿಂದನೇ ಬರಲಿ, ಬೇಕಾದರೆ ಅಂಗಡಿ ಪಕ್ಕದ ಮನೆಯವ್ರು ಬಂದ್ರೂ ನಾನು ಕಳ್ಸ್ತೀನಿ. ನಾನು ಅವ್ರನ್ನಂತೂ ಯಾರನ್ನೂ ನಾನು ವಾಪಸ್ ಕಳಿಸಲ್ಲ. ಇದ್ದರೆ ಅಂತೂ ಐಟಮ್ ಪಕ್ಕ ಕಳ್ಸ್ತೀನಿ. ಆದರೆ ಅವರು ಕೆಲವರು ಆ ಥರ ಅಲ್ಲ. ಈ ಕಡೆ ತಗೊಳ್ಳೋರಿಗೆ ಆ ಕಡೆಗೆ ಹೋದ್ರೆ ಕೊಡಲ್ಲ. ಇಲ್ಲ ಇದ್ರೂ ಇಲ್ಲ ಅಂತ ಕಳಿಸ್ಬಿಡ್ತಾರೆ. ಅದೊಂದು ಪ್ರಾಬ್ಲಮ್ಮು ಇಲ್ಲಿ ನಮ್ಮೂರಲ್ಲಿ. ಇನ್ನೇನು ವಿಸಲೆಲ್ಲ ಕೂಗಿಸಿದ್ದಾಯಿತು. 2 ವಿಸಲ್ ಬಂತು. 2ನೇ ವಿಸಲ್ಗೆ ಅದು ವಿಸಿಲ್ ಬಂದ ತಕ್ಷಣನೇ ಗಾಳಿ ಬಿಟ್ಟು ಅವ್ರಿಗೆ ಹಾಕ್ಕೊಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಅಳ್ಕೋಬೇಕಿತ್ತು, ಟೈಮ್ ಬೇರೆ ಆಗುತ್ತೆ ಅಂತೇಳ್ಬಿಟ್ಟು, ಟೈಮ್ ಆಗಿರೋದ್ರಿಂದ ಇರಲಿ ಬಿಡು ಅಂತೇಳಿ ಹಂಗೆ ಬಿಸಿ ಬಿಸಿದೇ ಹಾಕ್ಕೊಡ್ತಾಯಿದ್ದೀನಿ. ಪಾಪ ಅವ್ರಿಗೆ ಬೇರೆ ಹೊಟ್ಟೆ ಹಶ್ವಾಗಿತ್ತಾ, ತಿನ್ನಲಿ ಬಿಡು ಅಂತೇಳಿ. ಬೆಂದಿತ್ತು, ಅನ್ನ ಏನು ಚೆನ್ನಾಗಿ ಬೆಂದಿತ್ತು. ಒಂದು ಸ್ವಲ್ಪ ಅಳ್ಕೋಬೇಕಿತ್ತು ಅಷ್ಟೇ. ಎಲ್ಲ ಚೆನ್ನಾಗಾಗಿತ್ತು. ಅಷ್ಟು ಖಾರದ ಪುಡಿ ಹಾಕಿದ್ರೂ ಸ್ವಲ್ಪ ಖಾರ ಕಡಿಮೆನೇ ಆಗಿತ್ತು. ಒಂಥರ ಚೆನ್ನಾಗಿತ್ತು ಬಿಸಿ ಬಿಸಿದು. ಈ ಮಳೆ ಬರೋದಕ್ಕೂ ಈ ಈ ತಿನ್ನೋ ತಿಂಡಿಗೂ ಒಂಥರ ಏನೋ ಮನ್ಸಿಗೆ ನೆಮ್ಮದಿ ಅನ್ನಿಸ್ತು. ತಿಂದ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ಎಷ್ಟು ರಶ್ ಇತ್ತಂದರೆ, ನಾವು ಫಸ್ಟ್ಗೆ ಸ್ಟಾರ್ಟಿಂಗ್ ಹೋದಾಗ ಹೊರಗಡೆನೇ ನಿಂತ್ಬಿಟ್ಟಿದ್ವಿ. ಒಂದು ಹಾಫ್ ಆನ್ ಅವರ್ ಅಲ್ಲೇ ಹೊರಗಡೆ ನಿಂತಿದ್ವಿ, ಅಷ್ಟು ರಶ್ ಇತ್ತು. ಸ್ವಲ್ಪ ಜಾಗ ಕಡಿಮೆ ಇದೆ ಅಲ್ಲಿ. ಎಲ್ಲ ಇದು ತೊಗೊಂಡು ಐಟಮ್ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಬಂದಮೇಲೆ ನಾವು ಹೋದ್ಮೇಲೆ ಅಲ್ಲಿ ನೋಡ್ತಿರ್ಬೋದು, ಎಲ್ಲ ನಮ್ಮ ಕಣ್ಣಿಗೆ ಏನೇನು ಕಾಣಿಸುತ್ತೋ, ನಮ್ಗೆ ಯಾವ್ಯಾವ ಐಟಮ್ ಬೇಕೋ ಅದೆಲ್ಲ ನಾವೇ ತೊಗೋಬೋದು. ಅವರು ಒಂದು 3 ಜನ 4 ಜನ ಇದ್ರು ಅಷ್ಟೇ ಅಲ್ಲಿ ಕೆಲಸದವ್ರು. ಅವ್ರು ತುಂಬ ಬ್ಯುಸಿ ಇದ್ರು ಪಾಪ. ಇಲ್ಲಿ ಬಾ, ಅಲ್ಲಿ ಬಾ, ಇಲ್ಲಿ ಬಾ, ನಮ್ಮ ಬಿಲ್ ಹಾಕು, ಆ ಐಟಮ್ ಕೊಡು ಅಂತ ಸುಮ್ಮನೆ. ತುಂಬ ರಶ್ ಬೇರೆ ಇತ್ತಲ್ವ. ಫಸ್ಟಿಗೆ ಯಾರ್ಯಾರು ಬಂದಿದ್ರು ಅವ್ರದ್ದು ಐಟಮ್ ಎಲ್ಲ ಕೊಡ್ತಾಯಿದ್ರು. ಇನ್ನೇನು ನಮ್ಮದು ನಾನೆಲ್ಲ ಲೀಸ್ಟ್ ಮಾಡ್ಕೊಂಡು ಹೋಗಿದ್ವಲ್ಲ, ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಲೀಸ್ಟ್ ಮಾಡ್ಕೊಂಡು ಹೋದರೆ ನಮ್ಮ ಕಣ್ಣಿಗೆ ಏನೇನು ಕಾಣಿಸುತ್ತೆ ಅದೆಲ್ಲ ನಾವು ತೊಗೋಬೋದು. ನಮಗೆ ಸಿಗದೇ ಇರೋದಾದರೆ ಅವರೇ ಕೊಡ್ತಾರೆ. ಅಂದರೆ ಅವ್ರ ಕಡೆ ಸ್ವಲ್ಪ ಗುಟ್ಕಾ ಐಟಮು, ಬೇರೆ ಬೇರೆ ಥರ ಐಟಮ್, ದೊಡ್ಡ ದೊಡ್ಡ ಐಟಮ್ ಎಲ್ಲ ಅವ್ರ ಕಡೆ ಇರುತ್ತೆ. ಈ ಕಡೆ ಬಂದುಬಿಟ್ಟು ಈ ಥರ ಶಾಂಪು ಮತ್ತು ಸೋಪುಗಳು ಮತ್ತು ತಿಂಡಿ ಐಟಮು, ಈ ಥರ ಎಲ್ಲ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಈ ಕಡೆ ಇಟ್ಟಿರ್ತಾರೆ. ಅದು ನಾವೇ ತೊಗೋಬೋದು. ಮತ್ತು ಚಿಪ್ಸು, ಕುರ್ಕುರೆ ಐಟಮು ಅವೆಲ್ಲ ಪ್ರತಿಯೊಂದು ಐಟಮ್ ಇರುತ್ತೆ. ನಮಗೇನು ಬೇಕೋ ಅದು ನಾವು ತೊಗೋಬೋದು ಈಸಿಯಾಗಿ. ತೊಗೊಂಡು ಒಂದು ಹತ್ರ ಹಾಕಿದ್ರೆ ಮತ್ತು ನಮ್ಗೇನು ಐಟಮ್ ಬೇಕೋ ಅವಾಗ ಕೇಳಿದ್ರೆ ಅವ್ರು ತಕ್ಕೊಡ್ತಾರೆ. ಅವಾಗ ತೊಗೊಂಡು ಬಿಲ್ ಹಾಕ್ಸ್ಕೊಂಬರೋದು ಅಷ್ಟೇ. ಪ್ಯಾಕ್ ಮಾತ್ರ ಚೆನ್ನಾಗಿ ಮಾಡಿಕೊಡ್ತಾರೆ. ನಾವು ಬಾಕ್ಸಲ್ಲಿ ಹಾಕ್ಕೊಡಿ ಅಂತಂದರೆ ಬಾಕ್ಸಲ್ಲಿ, ಕಾಟನ್ ಬಾಕ್ಸಲ್ಲಿ ಹಾಕ್ಕೊಡ್ತಾರೆ. ಇಲ್ಲ ಚೀಲದಲ್ಲಿ ಹಾಕ್ಕೊಡಿ ಅಂತಂದರೆ ಚೀಲದಲ್ಲಿ ಹಾಕ್ಕೊಡ್ತಾರೆ. ಮತ್ತು ಏನಾದರೂ ಟೆಂಪೋ, ಆಟೋ ವ್ಯವಸ್ಥೆ ಇದ್ದರೆ ಅವರೇ ಬಂದು ತೊಗೊಂಬಂದು ಟೆಂಪೋಕ್ಕೂ ಇಲ್ಲ ಆಟೋಕ್ಕಾದರೂ ಹಾಕಿ ಎಲ್ಲ ಇದು ಮಾಡಿಕೊಡ್ತಾರೆ. ಆದರೆ ನಾವು ಹಳ್ಳಿಗೆ ಬರೋರಲ್ವ, ಆ ಥರ ವ್ಯವಸ್ಥೆ ಏನಿಲ್ಲ. ಸದ್ಯ ಅವತ್ತು ಏನಂದರೆ ತುಂಬ ಐಟಮ್ ಇತ್ತು. ಒಂದು ಟೆಂಪೋ ಬರುತ್ತೆ ನಮ್ಮ ಪಕ್ಕದೂರಿದ್ದು. ಸದ್ಯ ಅವತ್ತೇ ಆ ಟೆಂಪೋ ಅಲ್ಲೇ ನಿಂತಿತ್ತು. ಹೆಂಗೋ ಇಲ್ಲೇ ಇದೆ ಅಲ್ವ ಅಂತೇಳ್ಬಿಟ್ಟು ದೊಡ್ಡ ಮೂಟೆ ಕಟ್ಟಿದ್ರು. ಅದು ಬೈಕಲ್ಲಿ ಇಟ್ಕೊಂಬರೋಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕೆ ಹಾಕಿ ಕಳಿಸಿದ್ವಿ ಅಷ್ಟೇ ಅವತ್ತು. ನೋಡಿ, ನಮ್ಗೆ ಏನು ಬೇಕೋ ಅದು ಸಿಗುತ್ತೆ, ಅದು ನಾವು ಈಸಿಯಾಗಿ ತೊಗೋಬೋದು. ತೊಗೊಂಡು ಎಲ್ಲ ಒಂದು ಹತ್ರ ಹಾಕಿದ್ರೆ ಮುಗಿಯುತ್ತೆ. ತುಂಬ ರಶ್ ಇತ್ತು ಅವತ್ತು. ಯಾಕಂದರೆ ಮಳೆ ಬೇರೆ ಬರೋ ಥರ ಇತ್ತಲ್ವ. ಎಲ್ಲರೂ ಅಷ್ಟೇ. ಇವಾಗ ನಾವು ಯಾವ ಥರ ಅಂದ್ಕೊತೀವೋ ಎಲ್ಲರೂ ಆ ಥರನೇ ಅಂದ್ಕೊಳ್ಳೋದು. ಐಟಮ್ ಒಂದು ಬಂದು ಅಂಗಡಿಗೆ ಬಿದ್ದರೆ ಸಾಕಪ್ಪ, ನೆಮ್ಮದಿಗಿರ್ಬೋದು ಅನ್ನೋ ಇದು. ಎಷ್ಟೆಷ್ಟು ದೂರ ಹೋಗಬೇಕು ಪಾಪ ಅವರು, ಎಲ್ಲಿಂದ ಬಂದಿರ್ತಾರೋ. ಇವಾಗ ನಮಗೂ ಮತ್ತು ಅಲ್ಲಿಗಾಗೋದು 25 ಕಿಲೋಮೀಟ್ರ್ ಆಗಿರುತ್ತೆ. ಇನ್ನು ಬೇರೆಯವರು ಇನ್ನೂ ಜಾಸ್ತಿ ದೂರದಿಂದನೂ ಬಂದಿರ್ತಾರೆ. ಬೇಗನೆ ಬಂದಿದ್ರು ಎಲ್ಲರೂ. ನಮ್ಮದು ಸ್ವಲ್ಪ ಲೇಟ್ ಆಯಿತು. ಆದ್ರೂ ನಾವು ತಗೊಳ್ಳೋಷ್ಟೊತ್ತಿಗೆ ಎಲ್ಲರೂ ಸ್ವಲ್ಪ ಜನ ಖಾಲಿಯಾಗಿದ್ದರು. ಮತ್ತು ಬರ್ತಾಯಿದ್ರು, ಹೋಗ್ತಾಯಿದ್ರು. ಇವಾಗ ನಾವು ತೊಗೊಂಡೆಲ್ಲ ಐಟಮ್ ಪ್ಯಾಕ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ರಶ್ ಕಡಿಮೆ ಇತ್ತು. ಹಾಗಾಗಿ ಎಲ್ಲ ಬೇಗ ಕೊಟ್ಟರು ಅವರು. ಇಷ್ಟು ಐಟಮ್ ತಗೊಂಡಿದ್ದೀವಿ ನಾವು ಅಷ್ಟೇ. ಐಟಮ್ ನೋಡಿದ್ರೆ ಇಷ್ಟಿರುತ್ತೆ, ಬಿಲ್ ಮಾತ್ರ ಒಂದು ಇಷ್ಟುದೇ ಇರುತ್ತೆ. ಎಷ್ಟೊಂದು ಬಿಲ್ ಹಾಕ್ತಾರೆ ಅನ್ನಂಗೆ ಆಗ್ಬಿಡುತ್ತೆ. ಅದಕ್ಕೆ ನಮ್ಮ ಮನೆಯವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವನು ಸುಮ್ಮನೆ ಬರಿತಾಯಿದ್ರೆ. ಒಬ್ಬ ಹುಡುಗ ಐಟಮ್ ಹೇಳ್ತಾಯಿದ್ದು, ಹುಡುಗ ಬರ್ಕೊತಾ ಇದ್ದ. ಲೋ ಮಗ ನೋಡಿ ಬರೆಯೋ, ಲೋ ಮಗ ನೋಡಿ ಬರೆಯೋ, ಸುಮ್ಮನೆ ಪೆನ್ನು ಪೇಪರ್ ಐತೆ ಅಂತ ಹೆಂಗಂದ್ರೆ ಗೀಚ್ಬೇಡ ಕಣೋ ನೀನು, ಯಾವ್ಯಾವ ರೇಟ್ ಎಷ್ಟೈತೆ ನೋಡ್ಕೊಂಡು ಹಾಕೋ, ಗೊತ್ತಾಗುತ್ತೋ ಇಲ್ಲೋ ಅಂತ ಸುಮ್ಮನೆ ಬರೆಯೋರು. ಹುಡುಗನ ತಲೆ ತಿನ್ನೋರು. ಅವನು ಇಲ್ಲ ಹೇಳೋಣ, ನಾನು ಕರೆಕ್ಟಾಗಿ ಹಾಕ್ತೀನಿ, ಸುಮ್ಮನಿರೋಣ ಅನ್ನೋರು. ಮತ್ತು ಲಾಸ್ಟಿಗೆಲ್ಲ ಲೀಸ್ಟೆಲ್ಲ ಇದಾದಮೇಲೆ ಮತ್ತೆ ಬಿಲ್ ಹಾಕ್ತಾರೆ. ನೆಕ್ಸ್ಟ್ ಎಲ್ಲ ಬಂದುಬಿಟ್ಟು ಐಟಮ್ ಎಲ್ಲ ಜೋಡಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಬ್ಬೊಬ್ಬರೇ ಬರ್ತಾಯಿದ್ರು. ಈ ಥರ ಜಾಸ್ತಿ ಇವಾಗ ಒಂದು 100 ರೂಪಾಯಿ, 200 ರೂಪಾಯಿ, 50 ರೂಪಾಯಿ ಆ ಥರ ಬಂದರೆ ಹಂಗೆ ಕೊಟ್ಟು ಕಳಿಸ್ತೀವಿ. ಇಲ್ಲ ಜಾಸ್ತಿ ಐಟಮ್ ಬೇಕು, ಇಲ್ಲ ಇವಾಗ ಹಿಟ್ಟು ತೊಗೋತಾರೆ, ಬೆಲ್ಲ, ಸಕ್ಕರೆ ಮತ್ತು ಎಣ್ಣೆ, ಆ ಥರ ಜಾಸ್ತಿ ಐಟಮ್ ತೊಗೊಂಡ್ರೆ
ನಾನು ಯಾವ ಥರ ಮಾಡ್ತೀನಿ ಅಂತಂದರೆ, ಎಲ್ಲ ಒಂದು ಹತ್ರ ಅವ್ರು ಏನೇನು ಕೇಳ್ತಾರೆ ಅದೆಲ್ಲ ಐಟಮ್ ಎಲ್ಲ ಇಡ್ತೀನಿ ಒಂದು ಹತ್ರ ಇಟ್ಬಿಟ್ಟು, ಆಮೇಲೆ ಬಿಲ್ ಹಾಕ್ತೀನಿ. ಎಲ್ಲ ಐಟಮ್ ಎಲ್ಲ ಬರೆದ್ಬಿಟ್ಟು, ಇವಾಗ 1 kg ಇಷ್ಟು ಅಂತಂದರೆ ಹಂಗೆ ನೆನಪಿರುತ್ತಲ್ಲ ನನಗೆ, ಹಂಗೆ ಬರೆದ್ಬಿಡ್ತೀನಿ. ಮತ್ತು ಸಪ್ರೇಟ್ ಏನು ಬರೆಯೋಕ್ಕೋಗಲ್ಲ. ಇವಾಗ ಬೆಲ್ಲ ಅಂತಿರುತ್ತೆ, ಬೆಲ್ಲ ಅಂತ ಬರೆದ್ಬಿಟ್ಟು ಹಂಗೆ ಇಷ್ಟು ಅಮೌಂಟ್ ಅಂತ ಬರಿತೀನಿ. ಇವಾಗ ಸಕ್ಕರೆ ಅಂತ ಬರೆದ್ಬಿಟ್ಟು ಸಕ್ಕರೆಗೆ ಇಷ್ಟು ಐಟಮ್ ಅಂತ, ಇಷ್ಟು ದುಡ್ಡು ಅಂತ ಬರಿತೀನಿ. ಹಂಗಾದ್ರೆ ಬೇಗ ಸ್ವಲ್ಪ ಈಸಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು, ಕಸ್ಟಮರ್ ಹತ್ರ ನಾನು ಯಾವ ಥರ ಇರ್ತೀನಿ ಅಂದರೆ, ಅವ್ರು ನನಗೆ ಎಷ್ಟೇ ಕೆಟ್ಟದ್ದು ಬಯಸಲಿ, ನನ್ನಿಂದ ಎಷ್ಟೇ ಮಾತಾಡ್ಕೊಳ್ಳಿ, ಬಟ್ ನಮ್ಮ ಅಂಗಡಿಗೆ ಬಂದಿದ್ದಾರೆ, ನಾನು ಮಾತಾಡ್ಸೋಕ್ಕೆ ಬಂದಿದ್ದಾರೆ ಅಂತಂದ್ರೂ ಅವ್ರು ಎಷ್ಟೇ ಇದು ಮಾಡಿದ್ರೂ ನಾನು ಅದೆಲ್ಲ ಮರ್ತುಬಿಟ್ಟು ಅವ್ರ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ನಗ್ನಗ್ತಾ ಇರ್ತೀನಿ. ಕೆಲವರು ಅಷ್ಟೇ, ಕೆಲವರು ತುಂಬ ಇಷ್ಟಪಟ್ಟು ಬರ್ತಾ ಇರ್ತಾರೆ. ನಾನು ಅಷ್ಟೇ, ಅವ್ರು ಎಷ್ಟು ಇಷ್ಟಪಡ್ತಾರೆ ಅಷ್ಟೇ ಇಷ್ಟಪಟ್ಟು ನಗ್ನಕ್ಕಂತಲೇ ಮಾತಾಡಿಕೊಂಡು ಎಲ್ಲ ವಿಚಾರನೆಲ್ಲ ಮಾತಾಡಿ, ಹಂಗಾಯ್ತು ಹಿಂಗಾಯ್ತು ಅಂತ ಒಂದು ಅಂಗಡಿಗೆ ಬಂದರೆ ಒಂದು 5 ನಿಮಿಷ ನನಗೋಸ್ಕರನೇ ಮಾತಾಡ್ಕೊಂಡು ನಿಂತ್ಕೊಬಿಡ್ತಾರೆ. ಆ ಥರದವರು ಇದ್ದಾರೆ. ಕೆಲವರು ಹೇಳೋಕ್ಕಾಗಲ್ಲ, ಹಳ್ಳಿ ಅಂದಮೇಲೆ ಅವೆಲ್ಲ ಮಾಮೂಲಿ. ಬಟ್ ನನ್ನ ಹತ್ರ ಬರೋರಿಗೆ ಮಾತ್ರ ನಾನು ಯಾವತ್ತೇ ಒಂಥರ ಕಸಿವಿಸಿ ಮಾಡೋದು, ಅದಿಲ್ಲ ಹೋಗು ಇದಿಲ್ಲ ಹೋಗು ಅನ್ನೋದು ಇದ್ರೂ ನಾನು ಇಲ್ಲ ಅಂತಂದು ಹೇಳಲ್ಲ. ಇದ್ದರೆ ಕಟ್ ಕಳಿಸ್ತೀನಿ, ಇಲ್ಲ ಇಲ್ಲ ಐಟಮ್ ಖಾಲಿಯಾಗಿದೆ ಅಂತ ಹೇಳಿ ಕಳಿಸ್ತೀನಿ. ಅಷ್ಟೇ ಬಿಟ್ಟರೆ ನಾನು ತುಂಬ ಚೆನ್ನಾಗಿರ್ತೀನಿ ಎಲ್ಲರ ಹತ್ರನೂ. ಹಳ್ಳಿ ಅಂದಮೇಲೆ ಗೊತ್ತಲ್ವಾ ಹೆಂಗಿರುತ್ತೆ, ಜನ ಹೆಂಗಿರ್ತಾರೆ ಅಂತೇಳ್ಬಿಟ್ಟು. ಕೆಲವರು ನನ್ನ ಹತ್ರನೇ ಚೆನ್ನಾಗಿರ್ತಾರೆ, ನನ್ನನ್ನೇ ಆಡ್ಕೊಳ್ತಿರ್ತಾರೆ. ಯಾಕೆಂದರೆ ನಮ್ಮ ಪರಿಸ್ಥಿತಿ ಹಂಗಿರುತ್ತೆ, ಅವ್ರು ಹಂಗೆ ಮಾತಾಡ್ಕೊಳ್ತಾರೆ. ಮಾತಾಡ್ಕೊಳ್ಳಿ ಬಿಡು, ಮಾತಾಡ್ಕೊಳೋರಿಗೆ ಏನು 1000 ಮಾತಾಡ್ಕೊಳ್ತಾರೆ. ಆದರೆ ನಮ್ಮ ಕಷ್ಟ, ನಮ್ಮ ನೋವು, ನಮ್ಮ ಸಂಕಟ ನಮಗೆ ಮಾತ್ರ ಗೊತ್ತಿರುತ್ತೆ. ಮೇಲೆ ಆ ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ನಮ್ಮಿಬ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ ಆ ವಿಷಯ. ಹಂಗಾಗಿ ಎಲ್ಲ ದೇವ್ರ ಮೇಲೇ ಭಾರ ಹಾಕಿ ನಾನು ಸುಮ್ಮನೆ ಇರ್ತೀನಿ. ಅವ್ರು ಎಂಥವರೇ ಆಗಲಿ, ಬಂದಿರೋರ ಹತ್ರ ನಾನು ಚೆನ್ನಾಗಿ ನಗ್ನಗ್ತಾ ಮಾತಾಡಿಸ್ಕೊಂಡು ಅವ್ರನ್ನ ಕಳಿಸ್ತೀನಿ ಅಷ್ಟೇ. ಈಗ ಐಟಮ್ ಎಲ್ಲ ಕಟ್ಟಿಡ್ತೀನಿ, ಒಂದು ಹತ್ರ ಕಟ್ಟಿಟ್ಬಿಟ್ಟು, ಈಗ ಲಾಸ್ಟ್ ಒಂದು ನೋಟ್ ಬುಕ್ ಇರುತ್ತಲ್ವ, ಅದರೆಲ್ಲ ಬರ್ಕೊಂಬಿಡ್ತೀನಿ. ಬರೆದ್ಬಿಟ್ಟು ಇಷ್ಟ ಆಗಿದೆ ಅಂತ ಬಿಲ್ ಹಾಕಿ ಕಳಿಸ್ತೀನಿ. ಕೆಲವರು ಉದ್ರೇನೂ ಬಳಸ್ತಾರೆ. ಉದ್ರೆ ಅಂತ ಆದಮೇಲೆ ಎಲ್ಲ ಹೆಸ್ರು ಬರೆದಿಟ್ಕೊಂಡು ಸೈಡಲ್ಲಿ ಬರೆದಿರ್ತೀನಿ, ಇಂಥ ಐಟಮ್ ಇಷ್ಟು ತೊಗೊಂಡೋಗಿದ್ದಾರೆ ಅಂತೇಳ್ಬಿಟ್ಟು. ಕೆಲವರು ಬೇಗ ಕೊಡ್ತಾರೆ, ಕೆಲವರು ಸತಾಯಿಸ್ತಿರ್ತಾರೆ. ಗೊತ್ತಲ್ಲ, ಹಳ್ಳಿಯಲ್ಲಿ ಕೂಲಿ ದುಡ್ಡು ಕೊಟ್ಟಿಲ್ಲ ಅಮ್ಮ, ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಸತಾಯಿಸ್ತಿರ್ತಾರೆ. ಬಟ್ ಪರವಾಗಿಲ್ಲ, ಅವ್ರಿಗೂ ಕೂಲಿ ನ್ಯಾಲೆ ಅಂದಮೇಲೆ ಇರುತ್ತಲ್ಲ ಮಾಮೂಲಿ ಅಂದ್ಕೊಂಡು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತೀನಿ. ಕೆಲವರು ಆ ಥರ ಸ್ಟ್ರಿಕ್ಟಾಗಿರ್ತಾರೆ. ನಿಜ ಹೇಳ್ಬೇಕಂದ್ರೆ ವ್ಯಾಪಾರದಲ್ಲಿ ಎಷ್ಟು ಸ್ಟ್ರಿಕ್ಟಾಗಿರ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಒಂಥರ ಇವಾಗ ಅಯ್ಯೋ ಪಾಪ ಬಿಡು ಹೋಗಲಿ, ಅವಾಗೇ ಕೊಡಲಿ ಬಿಡು, ಇವಾಗಲೇ ಕೊಡಲಿ ಬಿಡು ಅಂತಂತ ಯಾವಾಗ ನಾವು ಕೇರ್ಲೆಸ್ ಮಾಡ್ತೀವೋ ಆವಾಗಲೇ ನಾವು ಸ್ವಲ್ಪ ಅಲ್ಲೇ ಎಡವ್ತೀವಿ ನಾವು. ಆವಾಗಲೇ ನಮ್ಮ ಬಿಸ್ನೆಸ್ ಅನ್ನೋದು ಸ್ವಲ್ಪ ಫುಲ್ಲು ಡೌನ್ ಆಗಿಬಿಡುತ್ತೆ. ಪ್ರತಿಯೊಂದು ರೂಪಾಯಿಗೂ, ಪ್ರತಿಯೊಂದು ಪೈಸೆಗೂ ನಾವು ಯಾವಾಗ ಸ್ಟ್ರಿಕ್ಟಾಗಿ ಇದು ಮಾಡ್ಕೊಂಡು ಹೋಗ್ತೀವೋ ಆವಾಗಲೇ ನಾವು ಒಂದು ಹೆಜ್ಜೆ ಮುಂದೆ ಬರೋಕ್ಕೆ ಸಾಧ್ಯ. ಅಲ್ಲೇ ನಾನು ಎಡುತ್ತಾ ಇರೋದು. ನಮ್ಮ ಮನೆಯವರು ಕೂಡ ಎಷ್ಟೋ ಸತಿ ಹೇಳ್ತಾ ಇದ್ದಾರೆ. ಎಲ್ಲರೂ ಕೆಲವ್ರು ಹೇಳ್ತಾರೆ, ನಮ್ಮ ಅಕ್ಕ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ, ಸುಮ್ಮನೆ ಅವ್ರು ಹೇಳ್ತಾ ಇರ್ತಾರೆ, ಉದ್ರೆ ಜಾಸ್ತಿ ಕೊಡಬೇಡ, ಎಷ್ಟು ಬೇಕು ಅಷ್ಟು ಕೊಡು, ಮತ್ತು ಬೇಗ ಅದನ್ನು ವಾಪಸ್ ಇಸ್ಕೊಂಡು ಬೇಕಾದ್ರೆ ನೀವು ಎಷ್ಟು 15 ದಿನಕ್ಕೊಂದು ಸತಿ, ಅದು ವಾರಕ್ಕೊಂದು ಸತಿ ಕೊಡೋರಿಗೆ ಕೊಡು, ಜಾಸ್ತಿ ತಿಂಗಳು 2 ತಿಂಗಳು 3 ತಿಂಗಳು ಆ ಥರ ಇರೋರಿಗೆಲ್ಲ ಕೊಡಬೇಡ ಅಂತ ಹೇಳ್ತಿರ್ತಾರೆ. ಆದ್ರೂ ಒಂದೊಂದು ಸತಿ ಅವ್ರ ಕಷ್ಟ ನೋಡಿ ನನಗೆ ಮನಸ್ಸಲ್ಲಿ ಒಂಥರ ಅನಿಸ್ಬಿಡುತ್ತೆ. ಸರಿ ಅಂದ್ಕೊಂಡೆ ಈ ಥರ ಮಾಡ್ತಿರ್ತೀನಿ ಅಷ್ಟೇ. ಒಂದೊಂದು ಸತಿ ಅನಿಸ್ಬಿಡುತ್ತೆ, ಪಾಪ ಅನ್ಬಾರ್ದಲ್ಲ ಅನಿಸುತ್ತೆ. ಆಮೇಲೆ ನಾವು ಕಷ್ಟ ಅನುಭವಿಸ್ತೀವಲ್ಲ, ನಾನು ಕಷ್ಟ ಅನುಭವಿಸಿರೋದು ನೋಡಿ ಅವ್ರಿಗೂ ಹಿಂಗೆ ಏನೋ ಅನ್ನೋ ಥರ ಆ ಥರ ಮನೋಭಾವನೆ ಬಂದುಬಿಡುತ್ತೆ. ಹೆಂಗೋ ಒಂದು ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಒಂದು ತುತ್ತು ಅನ್ನ ಕೊಡುತ್ತೆ ಈ ಅಂಗಡಿ, ಅಷ್ಟೇ ಸಾಕು ನಂಗೆ ಅಂದ್ಕೊಂಡು ನಡ್ಸ್ಕೊಂಡು ಹೋಗ್ತಾಯಿದ್ದೀನಿ. ನಾನಂತೂ ಕಸ್ಟಮರ್ ಬಂದರೆ ಅವ್ರ ಹತ್ರ ನಕ್ಕಂತಲೇ ಮಾತಾಡ್ತೀನಿ. ಅವರು ಅಷ್ಟೇ ನಂಗೆ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ. ಚಿಕ್ಕ ಮಕ್ಕಳು ಬರಲಿ, ದೊಡ್ಡವ್ರು ಬರಲಿ, ಚಿಕ್ಕ ಹುಡುಗ್ರಂತೂ ತುಂಬ ಜನ ಬರ್ತಿರ್ತಾರೆ, ಹಗ್ಲೆಲ್ಲ ಬರ್ತಿರ್ತಾರೆ ಅಕ್ಕ 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 ಅಂದ್ಕೊಂಡು. ಏನೋ ಒಂಥರ ಅವರು ಎಲ್ಲರೂ ಅಕ್ಕ ಅಕ್ಕ ಅನ್ನೋದು ನೋಡಿ ನಾನು ಅವ್ರಿಗೆ ದೊಡ್ಡಮ್ಮ ಆಗಲಿ, ಚಿಕ್ಕಮ್ಮ ಆಗಲಿ, ಏನೇ ಆಗಲಿ ಸುಮ್ಮನೆ ಅಕ್ಕ ಅಂತಿರ್ತಾರೆ. ಹಂಗೆ ಅನ್ಬೇಡ ಕಣೋ, ಅತ್ತೆ ಅನ್ನು, ಚಿಕ್ಕಮ್ಮ ಅನ್ನು, ದೊಡ್ಡಮ್ಮ ಅನ್ನು ಅಂತ ನಾನೇ ಹೇಳ್ಕೊಡ್ತಿರ್ತೀನಿ ಎಷ್ಟೋ ಸಾರಿ. ಹಂಗಾಗುತ್ತೆ ಒಂದೊಂದು ಸಾರಿ. ಇಷ್ಟೇ, ನೀವು ನೋಡ್ತಿರ್ಬೋದು. ನಾನಂತೂ ಎಲ್ಲರ ಹತ್ರನೂ ಚೆನ್ನಾಗಿರ್ತೀನಿ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನೆಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ಮತ್ತು ಸ್ವಲ್ಪ ಜನ ಬರ್ತಾರೆ, ನೋಡ್ತಾರೆ, ಸ್ವಲ್ಪ ವೀಡಿಯೋ ನೋಡ್ತಾರೆ, ಫುಲ್ ವೀಡಿಯೋ ಯಾರೂ ನೋಡ್ತಾ ಇಲ್ಲ. ದಯವಿಟ್ಟು ಫುಲ್ ವೀಡಿಯೋ ನೋಡಿಬಿಟ್ಟು ನಿಮ್ಗೆ ಏನು ಅನಿಸ್ತಾನೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ನೋಡಬೇಡಿ. ನಿಮ್ಗೆ ಏನಾದರೂ ಕೇಳಬೇಕಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಏನಾದರೂ ಕ್ವಶನ್ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ.
ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್.